ನಮಸ್ಕಾರ. ನಗುವಿಗೆ ಬೆಲೆ ಇದೆ. ನಗಬೇಕು ಜೀವನದಲ್ಲಿ, ನಕ್ಕೋಂತ ಇರ್ಬೇಕು. ಎಲ್ಲರೂ ಬಯಸ್ತೀವಿ, ಎಲ್ಲರೂ ನಮ್ಮ ಜೀವನದಾಗ ನಾವು ನಕ್ಕೋಂತಿರಮ್ಮ ಅಂತೇಳಿ. ಆದ್ರೆ ಜೀವನ ಬಿಡ್ಬೇಕಲ್ಲ ನಮಗೆ ನಗಕ್ಕೆ. ಅದು ಬಿಡಲ್ರಿ, ಯಾಕಂದ್ರೆ ಜೀವನ ಕಠಿಣ. ಕಲಾಪಣ ಜೀವನಕ್ಕೆ ಕೇಳಿದ್ನಂತ, ಯಾಕಪ್ಪ ಜೀವನ ನೀನು ಭಾಳ ಕಠಿಣ ಹಾಕಿದಿ ಅಂತ. ಅವ ಜೀವನಕ್ಕೆ ಕಲ್ಲಪ್ಪಣ ಹೇಳ್ತಂತ, ನೋಡು ಪಯಣ, ಸರಳ ಇದ್ದವ್ರಿಗೆ ಈಗ ಬೆಲೆ ಇಲ್ಲ, ಸರಳ ಇದ್ದದ್ದು ಅರ್ಥನೂ ಆಗೋದಿಲ್ಲ. ಅದಕ್ಕೆ ನಾ ಸ್ವಲ್ಪ ಕಠಿಣ ಆಗೀನಿ, ಎಲ್ಲರಿಗೂ ಸ್ವಲ್ಪ ಅರ್ಥನೂ ಆಗ್ತದೆ, ಬೆಲೆನೂ ಬರಕತ್ತದ. ಹಂಗೆ ಜೀವನ ನಗಕ್ಕೆ ಎಲ್ಲರಿಗೂ ಬಿಡೋದಿಲ್ಲ, ಆದರೆ ಎಲ್ಲರೂ ಸದಾ ನಕ್ಕೊಂತ ಇರ್ಬೇಕಂತೇಳಿ ಬಯಸ್ತಾರೆ. ನಗು ಜೀವನಕ್ಕೆ ಬಹಳ ಮುಖ್ಯ, ಅದು ಬೇಕೇ ಬೇಕು. ನೋಡ್ರಿ, ಎಲ್ಲರೂ ನಗುವನ್ನು ಇಷ್ಟಪಡ್ತಾರೆ. ನಮ್ಮ ನಗುವನ್ನು ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕಾಗಿ ನಾವು ನಕ್ಕೊಂತಿರ್ಬೇಕು. ಎಲ್ಲರೂ ಇಷ್ಟಪಡ್ತಾರಂತ ನಕ್ಕೊಂತಿರ್ಬೇಕು, ಅದು ಒಂದು ಅಂಶ. ಇನ್ನೊಂದು, ನಮಗಾಗಿ ನಾವು ನಕ್ಕೊಂತಿರ್ಬೇಕು. ನಾವು ನಕ್ಕೊಂತಿದ್ದೇವಂದ್ರೆ ನಮ್ಮಲ್ಲಿ ಒಂದು ಧನಾತ್ಮಕತೆ ತುಂಬ, ಮತ್ತು ನಮ್ಮ ಸುತ್ತಮುತ್ತಲು ಒಂದು ಧನಾತ್ಮಕತೆ, ಒಂದು ವಾತಾವರಣ ಉಂಟಾಗ್ತದೆ ನಮ್ಮ ನಗುವಿನಿಂದ. ಇದು ನಗು ಸಾಂಕ್ರಾಮಿಕ ರೋಗ ಇದ್ದಂಗೆ. ನಾವು ನಗಕತ್ತೇವೆ ಅಂದ್ರೆ ಮತ್ತೊಬ್ಬರು ನಗಕ್ಕೆ ಶುರು ಮಾಡ್ತಾರೆ. ಅದೊಂದು ಸಾಂಕ್ರಾಮಿಕ ರೋಗ. ನಾವು ನಗುವನ್ನು ಹಂಚೋಣ, ನಾವು ನಕ್ಕರೆ ಮಾತ್ರ ಮತ್ತೊಬ್ಬರು ನಗಕ್ಕೆ ಸಾಧ್ಯ ಅದ. ಅದಕ್ಕೆ ನಾವು ನಗುವಿನ ಒಡೆಯರಾಗಬೇಕು, ನಗುವನ್ನು ಹಂಚುವವರಂತ ಯಾವ ನಮ್ಮಲ್ಲಿ ಇರ್ತದೆ ನಾವು ಹಂಚಕ್ಕೆ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಇಲ್ಲ ಅಂದ್ರೆ ನಾವು ಹಂಚಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ಮುಖದ ಮೇಲೆ ಯಾವುದೇ ನಮ್ಗೆ ಯಾವುದೋ ಆಭರಣ ಬೇಕಾಗಿಲ್ಲ. ನಮ್ಮ ಜೀವನದಾಗ ಮುಖ್ಯವಾದ ಒಂದು ಆಭರಣ ಏನು ಅಂದರೆ ನಗು. ಅದೊಂದು ನಾವು ನಮ್ಮ ಮುಖದ ಮೇಲೆ ಧರಿಸಿರ್ಬೇಕು ಯಾವಾಗಲೂ. ಆದರೆ ಆಗೋದಿಲ್ಲ, ಎಲ್ಲ ಸಂದರ್ಭದಲ್ಲಿ ಆಗೋದಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಮುಖದ ಮೇಲೆ ನಗುವನ್ನು ನಾವು ಧರಿಸೋಣ. ಅದರಿಂದ ಇತರರಿಗೂ ಕೂಡ ನಾವು ನಗುವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ನೋಡ್ರಿ, ನಗಬೇಕಿದ್ರೆ ನಾವು 4 ಮಂದಿಯಾಗ ನಗಬೇಕು, ಖುಷಿಯಾಗಿ ಹಂಚ್ಬೇಕು. ಅವರು ನಗಕ್ಕೆ ಶುರು ಮಾಡ್ತಾರೆ, ಅದು ಹಂಚ್ದಂಗೆ. ಅಳಬೇಕಿದ್ರೆ ಏಕಾಂಗಿಯಾಗಿ ಅಳಬೇಕು, ದುಃಖ ಹಂಚೋದು ಬೇಡ. ಏಕಾಂಗಿಯಾಗಿ ಮನಸ್ಸು ತೃಪ್ತಿಯಾಗೋರಿಗೂ ಒಬ್ಬರೇ ಕುಂತ ಅಸ್ತ್ರ ಸಾಕು. ಯಾಕಂದ್ರೆ ಅಳುವನ್ನು ಯಾರೂ ಇಷ್ಟಪಡಲ್ಲ. ನಾವು 4 ಮಂದಿಯಾಗ ಕುಂತ ಅಳಕತ್ತೇವೆ ಅಂದ್ರೆ ಫಸ್ಟಿಗೆ ಮೊದಲಿಗೆ ಸ್ವಲ್ಪ ಸಮಾಧಾನ ಮಾಡ್ತಾರೆ, 2ನೇ ಸಾರಿ ಸಮಾಧಾನ ಮಾಡ್ತಾರೆ. ದಿನ ಅಳೋರಿಗೆ ಯಾರು ಕೇಳಲ್ಲ. ಅದಕ್ಕೆ ಅಳುವಿಗೆ ಬೆಲೆ ಇಲ್ಲ, ನಗುವಿಗೆ. ದಿನ ನಗ್ರಿ, ದಿನ ನಗ್ತಾರಂತ ಯಾರು ಬೈಯಲ್ಲ. ದಿನ ಅಳ್ರಿ, ಬೈತಾರೆ. ಅದು ಅಳದೇಕೆ ಅದು ಬಿಡೋದು, ಅದ್ರದ್ದು ಮಾತು ಏನು ಕೇಳ್ತೀರಿ ಬಿಡು. ಬೆಲೆ ಇಲ್ಲ, ಬೆಲೆ ಕೊಡೋದಿಲ್ಲ. ಅಳುವಿಗೆ ಬೆಲೆ ಇಲ್ಲ, ನಗುವಿಗೆ ಬೆಲೆ ಇದೆ. ಎಲ್ಲರೂ ನಗುವನ್ನು ಇಷ್ಟಪಡ್ತಾರೆ, ಯಾಕಂದರೆ ಅದರಲ್ಲಿ ಸಂತೋಷವಿದೆ. ಅದಕ್ಕಾಗಿ ನಗು ನಮ್ಮ ಮುಖದ ಮೇಲೆ ಸದಾ ಇರಬೇಕು. ನಗು ಇರ್ಬೇಕಂದ್ರೆ ಸ್ವಲ್ಪ ಆನಂದ ಚಿತ್ತರಾಗಿ ನಾವು ಇರಬೇಕು, ಮನಸ್ಸಿನೊಳಗೆ ಆನಂದ ತುಂಬ್ಕೊಂಡಿರ್ಬೇಕು. ಅದು ಸ್ವಲ್ಪ ತುಂಬ್ಕೊಂಡೇವು ಅಂದ್ರೆ ಸದಾ ನಗು ಇರ್ತದೆ. ಆ ನಗುವಿನಿಂದ ಇತರರಿಗೂ ನಗು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಮೊದಲು ನಾವು ಕುಟುಂಬದೊಳಗೆ ಈ ಪ್ರಯೋಗವನ್ನು ಮಾಡಿ ನೋಡ್ರಿ. ನೀವು ಪತ್ನಿಯೊಂದಿಗೆ ನಗ್ತಾ ಮಾತಾಡ್ರಿ, ಅಪ್ಪನೊಂದಿಗೆ ನಗ್ತಾ ಮಾತಾಡ್ರಿ, ಅವ್ವನೊಂದಿಗೆ ನಗ್ತಾ ಮಾತಾಡ್ರಿ, ಮಕ್ಕಳೊಂದಿಗೆ ನಗ್ತಾ ಮಾತಾಡ್ರಿ. ಆ ಕುಟುಂಬದ ಒಂದು ಇದನ್ನೇ ಬದಲಾವಣೆ ಆಗ್ತದೆ. ಅಲ್ಲಿ ಒಂದು 8 ದಿನದಲ್ಲಿ ನೀವು ನಿಮ್ಮ ನಗು 8 ದಿನ ನೀವು ಕಾಪಾಡಿಕೊಂಡ್ರೆ ಸಾಕು. ಅಲ್ಲಿ ಆ ಕುಟುಂಬದಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದನ್ನು ನೀವೇ ಗಮನಿಸಿ. ನಗು ಬಹಳ ಮುಖ್ಯ, ಅದು ಬಹಳ ಅದ್ಭುತವಾದ ಅದು ವಸ್ತು. ಅದಕ್ಕಾಗಿ ಈ ನಗು ಅನ್ನೋದನ್ನು ಮಗುವಿನಂತೆ ನಗ್ತಾ ಇರೋಣ ನಾವು, ಕಲಿಯೋಣ. ಮುಖದ ಮೇಲೆ ನಗು ಸದಾ ಇಟ್ಕೊಂಡೇವಂದರೆ ಭಾಳ ಒಳ್ಳೆಯದಾಗ್ತದೆ. ಇನ್ನು ನಮ್ಮ ನಗು ನಮ್ಮವ್ರಿಗೆ ನಗಿಸಿ ಸಂತೋಷ ಕೊಟ್ಟರೆ, ನಮ್ಮ ಹಿತಶತ್ರುಗಳಿಗೆ, ನಮ್ಮ ಶತ್ರುಗಳಿಗೆ, ಅವರಿಗೆ ಹೊಟ್ಟೆ ಉರಿಯುವಂತೆ ಮಾಡ್ತದೆ. ನಾವು ಅವ್ರಿಗೆ ಏನೋ ಅನ್ನೋದು ಬೇಕಂದ್ರೆ ನಾವು ನಕ್ಕೊಂತಿದ್ದದ್ದು ನೋಡಿ ಅವರಿಗೆ ಕಸಿವಿಸಿ ಶುರುವಾಗ್ತದೆ.
ಅದಕ್ಕೆ ನಾವು ಯಾರಿಗೆ ಏನನ್ನ ನಮ್ಮ ಮುಖದ ಮೇಲೆ ಒಂದು ನಗು ಇಟ್ಕೊಂಡೇವಂದ್ರೆ ಅದರಷ್ಟು ಬೆಸ್ಟ್ ವಸ್ತುನೇ ಯಾವುದೇ ಇಲ್ಲ. ಅದಕ್ಕೆ ನಗುವನ್ನು ನಮ್ಮ ಮುಖದ ಮೇಲೆ ನಾವು ಧರಿಸೋಣ. ಅದು ನಮ್ಮ ಮಿತ್ರರಿಗೂ ಬೇಕು, ಶತ್ರುಗಳಿಗೂ ಬೇಕು. ಶತ್ರುಗಳಿಗೆ ಉತ್ತರವಾಗಿ ಅನ್ನೋ ನಗು ಇರಬೇಕು, ಮಿತ್ರರಿಗೆ ಹಿತವಾದ ವಾಗಲಿಕ್ಕೆ ಆ ನಗು ಇರಬೇಕು. ಅದಕ್ಕಾಗಿ ನಗುವನ್ನು ಸದಾ ನಮ್ಮ ಮುಖದ ಮೇಲೆ ನಾವು ಧರಿಸೋಣ. ಧನ್ಯವಾದಗಳು.